ಒಂದು ಚಿಕ್ಕ ಪಟ್ಟಣದಲ್ಲಿ ಉಪಾಹಾರ ಗೃಹಕ್ಕೆ ಒಬ್ಬ ಮನುಷ್ಯ ಹೋಗಿದ್ದನಂತೆ. ಅಲ್ಲಿ ಹೋಗಿ ಒಂದು ಮೆನು ಕಾರ್ಡ್ ಅಥವಾ ಸಲಹಾಕಾರ ಪಟ್ಟಿ ಇದೆಯಾ ಅಂತ ಕೇಳಿದ್ನಂತೆ. ಅಲ್ಲಿದ್ದ ಸೇವಕ ವೇಟರ್ ಆತ ಬಂದು ಹೇಳ್ತಾನೆ, ಇದೆ ಏನ್ರಿ ನಿಮ್ಮ ಇವತ್ತಿನ ಆಯ್ಕೆ ಏನು ಎಂದು ಕೇಳಿದಾಗ ಇಡ್ಲಿ ಅಂದನಂತೆ. ಇಲ್ರಿ, ಚಾಯ್ಸ್ ಏನು, ಮೆನು ಏನು, ಸಲಹಾಕಾರ ಪಟ್ಟಿಯಲ್ಲಿ ಯಾವ ಆಯ್ಕೆ ಇದೆ ಎಂದು ಕೇಳಿದಾಗ ಇರೋದು ಇಡ್ಲಿ, ನಿಮಗಿರೋ ಆಯ್ಕೆ ಅಂದರೆ ತಿನ್ನಿ ಅಥವಾ ಬಿಡ್ರಿ ಅಂದನಂತೆ. ನೋಡಿ, ನಾವು ಯಾವಾಗಲೂ ಅನೇಕ ಆಯ್ಕೆಗಳನ್ನು ನಮ್ಮ ಜೀವನದಲ್ಲಿ ಮಾಡಲೇಬೇಕಾಗುತ್ತೆ ಪ್ರತಿದಿನ, ಅಲ್ಲವೇ? ಅದರ ಬಗ್ಗೆ ಮಾತನಾಡೋಣ ಸಹೋದರ ಸಹೋದರಿಯರೇ. ಸೇಲಾ ಟೈಮ್ಸ್ ಮುಖಾಂತರ ನ್ಯೂ ಹೋಪ್ ಟಿ ವಿಯ ಈ ಧ್ಯಾನ ಭಾಗಕ್ಕೆ ನಿಮಗೆಲ್ಲರಿಗೂ ಆಮಂತ್ರಣ. ನಾವು ಒಟ್ಟಿಗೆ ಧ್ಯಾನ ಭಾಗವನ್ನು ನಾವು ದೇವರ ಸನ್ನಿಧಿಯಲ್ಲಿ ಕೇಳೋಣ, ಆಲಿಸೋಣ, ಅದರ ಬಗ್ಗೆ ಮಾತನಾಡೋಣ. ಪ್ರತಿದಿನ ನಾವು ಆಯ್ಕೆಗಳನ್ನು ಮಾಡ್ತೇವೆ, ಚಾಯ್ಸಸ್, ಅಲ್ಲವೇ? ಸಮಯವನ್ನು ಉತ್ತಮವಾಗಿ ಉಪಯೋಗಿಸಬೇಕೆ ಅಥವಾ ಮೊಬೈಲ್ನಲ್ಲಿ ಸ್ಕ್ರೋಲ್ ಮಾಡಬೇಕೆ? ಅದನ್ನು ಹಾಗೆ ಸಮಯವನ್ನು ಕಳೆಯುವಂಥ, ವ್ಯರ್ಥ ಮಾಡುವಂಥ ಆಯ್ಕೆ, ಚಾಯ್ಸ್, ಸ್ವಾತಂತ್ರ್ಯ ನಮಗಿದೆ. ಕೆಲವು ಆಯ್ಕೆಗಳಲ್ಲಿ ಬಹಳಷ್ಟು ಪರಿಣಾಮಗಳು ಆಗೋದಿಲ್ಲ. ನಾನು ಕ್ಷೌರಿಕನ ಹತ್ರ ಹೋದಾಗ ಅಥವಾ ಬಾರ್ಬರ್ ಶಾಪಿಗೆ ಹೋದಾಗ ಪ್ರತಿ ಸಲ ಆತನು ಕೇಳುವಂಥ ಸಂಗತಿ, ಸರ್ ನಿಮಗೆ ಕೂದಲು ಉದ್ದ ಬೇಕಾ ಅಥವಾ ಚಿಕ್ಕದಾಗಿ ಬೇಕಾ, ಶಾರ್ಟ್ ಆರ್ ಲಾಂಗ್? ಇಲ್ಲ, ಮಧ್ಯಮ ಸಾಕಯ್ಯ ಎಂದು ಹೇಳುವುದು ನನ್ನ ಪದ್ಧತಿ. ಅದು ದೊಡ್ಡ ಆಯ್ಕೆಯೇನೂ ಅಲ್ಲ. ಕೆಲವೊಂದು ಆಯ್ಕೆಗಳಿಂದ ಕೂಡಲೇ ಪರಿಣಾಮ ಬರುತ್ತದೆ, ತಕ್ಷಣದ ಪರಿಣಾಮ. ನಿಮ್ಮ ಮುಂದೆ ಒಂದು ಲಾರಿ ಬರ್ತಾ ಇದೆ, ಅದಕ್ಕಾಗಿ ಸ್ವಲ್ಪ ಸರಿ ಒಂದು ಬದಿಗೆ ಹೋಗಬೇಕಾ ಬೇಡವೋ, ಅದು ನಮ್ಮ ಆಯ್ಕೆ. ಇಟ್ ಈಸ್ ಎ ಚಾಯ್ಸ್. ಆದರೆ ಹೋಗದೇ ಇದ್ದರೆ ತಕ್ಷಣ ಪರಿಣಾಮ ಅದು ಬೇಡ, ಅಲ್ಲವೇ? ಕೆಲವು ಆಯ್ಕೆಗಳಿಂದ ದೀರ್ಘಕಾಲದ ಪರಿಣಾಮ. ನಮ್ಮಲ್ಲಿ ವಿದ್ಯಾರ್ಥಿಗಳಿರ್ಬೋದು, ಕಲಿಯಬೇಕಾ, ನಾನು ಓದಬೇಕೆ ಅಥವಾ ಸಮಯವನ್ನು ವ್ಯರ್ಥ ಮಾಡಬೇಕೆ, ಅದರಿಂದ ದೀರ್ಘಕಾಲದ ಪರಿಣಾಮ ಇದೆಯೇ? ಖಂಡಿತ ಇದೆ. ನಿತ್ಯ ಕಾಲದ ಪರಿಣಾಮ ಇರುವಂಥ ಆಯ್ಕೆಗಳಿವೆಯೇ? ಸತ್ಯವೇದ, ಬೈಬಲ್ ನಿತ್ಯ ಕಾಲದ ಪರಿಣಾಮ ಬೀರುವ ಆಯ್ಕೆಗಳ ಬಗ್ಗೆ ಮಾತನಾಡುತ್ತದೆ. ನಾವು ನೋಡೋಣ, ಕೆಲವು ಆಯ್ಕೆಗಳನ್ನು, ಜನರು ಮಾಡಿದ ಆಯ್ಕೆಗಳ ಬಗ್ಗೆ ನಾವು ನೋಡೋಣ. ಮೊಟ್ಟ ಮೊದಲನೇದಾಗಿ ನಾವು ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 19 ಮತ್ತು 20ನೇ ವಾಕ್ಯಗಳನ್ನು ಓದೋಣ. 30ನೇ ಅಧ್ಯಾಯ 19, 20. ಡ್ಯೂಟ್ರಾನಮಿ 30, 19 and 20. ನಾನು ಜೀವ ಮರಣಗಳನ್ನು, ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದಕ್ಕೆ ಭೂಮ್ಯಾಕಾಶಗಳು ಸಾಕ್ಷಿಗಳಾಗಿರಲಿ. ಆದ್ದರಿಂದ ನೀವು ನಿಮ್ಮ ಸಂತತಿಯವರು ಬದುಕಿಕೊಳ್ಳುವಂತೆ ಜೀವವನ್ನೇ ಆದುಕೊಳ್ಳಿರಿ. ನಿಮ್ಮ ದೇವರಾದ ಯೆಹೋವನನ್ನು ಪ್ರೀತಿಸಿ ಆತನ ಮಾತಿಗೆ ವಿಧೇಯರಾಗಿರ್ರಿ. ಆತನನ್ನು ಹೊಂದಿಕೊಂಡೇ ಇರ್ರಿ. ಯೆಹೋವನು ನಿಮ್ಮ ಪಿತೃಗಳಾದ ಅಬ್ರಹಾಂ, ಇಸಾಕ್, ಯಾಕೋಬರಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನೀವು ಬದುಕಿಕೊಳ್ಳುವುದಕ್ಕೂ ಬಹುಕಾಲ ಇರುವುದಕ್ಕೂ ಆತನೇ ಆಧಾರ. ಯಾರು ಹೇಳಿದ್ದು? ಇಲ್ಲಿ ಮೋಶೆ ಹೇಳ್ತಾ ಇದ್ದಾನೆ ಇಸ್ರಾಯೇಲ್ ಜನಾಂಗದವರ ಹತ್ರ, ನಿಮ್ಮ ಮುಂದೆ ಆಯ್ಕೆ ಇದೆ, ಚಾಯ್ಸ್ ಇದೆ. 15ನೇ ವಾಕ್ಯ, ಅದಕ್ಕೆ ಹಿಂದಿನ ವಾಕ್ಯ ಓದೋಣ. ನೋಡಿರಿ, ನಾನು ಜೀವ ಶುಭಗಳನ್ನು ಮರಣಾಶುಭಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. 2 ಸಂಗತಿಗಳನ್ನಿಟ್ಟಿದ್ದೇನೆ, ನೀವೇ ಆಯ್ಕೆ ಮಾಡಿರಿ. ನಿಮಗಿದೆ ಸ್ವಾತಂತ್ರ್ಯ. ಅದಕ್ಕೂ ಮುಂಚಿತವಾದ ವಚನಗಳನ್ನು ಓದೋಣ. 11ರಿಂದ 14ನೇ ವಚನಗಳು. ನಾನು ಈಗ ನಿಮಗೆ ಬೋಧಿಸಿದ ಧರ್ಮೋಪದೇಶವು ನಿಮಗೆ ಗ್ರಹಿಸುವುದಕ್ಕೆ ಕಷ್ಟವಾದದ್ದೂ ಅಲ್ಲ, ಹೊಂದುವುದಕ್ಕೆ ಅಸಾಧ್ಯವಾದದ್ದೂ ಅಲ್ಲ. ಇದು ಮೇಲಣ ಲೋಕದಲ್ಲಿರುವ ಮಾತಲ್ಲ,
ನಮಗೋಸ್ಕರ ಮೇಲಣ ಲೋಕವನ್ನೇರಿ ಅದನ್ನು ತಿಳಿದುಕೊಂಡು ಬಂದು ನಮಗೆ ತಿಳಿಸುವಷ್ಟು ಶಕ್ತರು ಯಾರಿದ್ದಾರೆ? ಇದ್ದರೆ ನಾವು ಕೇಳಿ ಕೈಕೊಂಡೇವು ಅಂದುಕೊಳ್ಳುವುದಕ್ಕೆ ಅವಕಾಶವೇನೂ ಅಲ್ಲ. ಮತ್ತು ಇದು ಸಮುದ್ರದ ಆಚೆ ಇರುವ ಮಾತಲ್ಲ. ನಮಗೋಸ್ಕರ ಸಮುದ್ರವನ್ನು ದಾಟಿ ಅದನ್ನು ತೆಗೆದುಕೊಂಡು ಬಂದು ನಮಗೆ ತಿಳಿಸುವಷ್ಟು ಶಕ್ತರು ಯಾರಿದ್ದಾರೆ? ಇದ್ದರೆ ನಾವು ಕೈಕೊಂಡೇವು ಅಂದುಕೊಳ್ಳುವುದಕ್ಕೆ ಆಸ್ಪದವೇನೂ ಇಲ್ಲ. ಈ ವಾಕ್ಯವು ನಿಮಗೆ ಸಮೀಪದಲ್ಲಿಯೇ ಇದೆ, ಇದು ನಿಮ್ಮ ಬಾಯಲ್ಲಿಯೂ ಹೃದಯದಲ್ಲಿಯೂ ಇದೆ. ಇದನ್ನು ಅನುಸರಿಸುವುದಕ್ಕೆ ಅವಕಾಶ ಉಂಟಷ್ಟೇ. ನೋಡಿ, ಇದು ಬಹಳ ಕಷ್ಟಕರವಾದ ಸಂಗತಿ ಏನೂ ಅಲ್ಲ. ನಿಮಗೆ ತಿಳಿದಿರುವ ಸಂಗತಿ, ಎಲ್ಲ ಬರೆದಿದೆ, ನಿಮಗೆ ಗೊತ್ತುಂಟು. ಆಯ್ಕೆಯನ್ನು ಮಾಡುವಂಥದ್ದು ನಿಮ್ಮ ಸ್ವಾತಂತ್ರ್ಯ, ಅದರ ಪರಿಣಾಮ ನಿಮಗೆ ಗೊತ್ತುಂಟು. ನೀವು ಈಗ ಆಯ್ಕೆ ಮಾಡಿ ಎಂದು ಹೇಳುವಂಥ ಆ ಸನ್ನಿವೇಶ. ಮೋಶೆ ವೃದ್ಧ ವ್ಯಕ್ತಿ, 120 ವರ್ಷಗಳಾಗಿದ್ದವು. ಆತನ ಮರಣದ ಸಮಯ ಹತ್ತಿರ ಬಂದಿತ್ತು. ಈಗ ಕಾನಾನ್ ದೇಶದ ಒಳಕ್ಕೆ ಹೋಗುವ ಸಂಭವವಿಲ್ಲ, ತಿರುಗಿ ಬರಲಿದ್ದಿ ಎಂದು ದೇವರು ತಾನೇ ಆತನ ಹತ್ರ ಹೇಳಿದ್ದ. ಮೋಶೆ ಸಿದ್ಧನಾಗಿದ್ದ. ನಮಗಿರುವ ದಿನಗಳು ಅಲ್ಪ, ಸಮಯ ಅಲ್ಪ ಎಂದು ಗೊತ್ತಾದಾಗ ನಾವು ಏನೋ ಅಲ್ಲಿದ್ದ ಚಿಕ್ಕ ಪುಟ್ಟ ಘಟನೆಗಳ ಬಗ್ಗೆ ನಾವು ಮಾತನಾಡೋದಿಲ್ಲ. ಮುಖ್ಯವಾದ ಬೃಹತ್ ಘಟನೆಗಳ ವಿಷಯಗಳ ಬಗ್ಗೆ ನಾವು ಮಾತನಾಡ್ತೇವೆ ಅಲ್ಲವೇ? ಇಲ್ಲಿ ಆತನು ಇಸ್ರಾಯೇಲ್ ಜನರ ಮುಂದೆ ಈ ಆಯ್ಕೆಗಳ ಬಗ್ಗೆ ಹೇಳುತ್ತಾ ಇದ್ದಾನೆ. ಹೌದು, ಜೀವವನ್ನು, ಆಶೀರ್ವಾದವನ್ನು ನೀವು ಆಯ್ಕೆ ಮಾಡಿ ಮತ್ತು ಅಶುಭವನ್ನು, ಶಾಪವನ್ನು ಆಯ್ಕೆ ಮಾಡಬೇಡಿ ಎನ್ನುವುದು ಆತನ ಬೇಡಿಕೆ. ಆದರೆ ಆಯ್ಕೆ ಮಾಡಬೇಕಾದದ್ದಂತ ಅದು ಇಸ್ರಾಯೇಲಿಯರ ಹಕ್ಕು, ಅವರ ಅವಕಾಶ. ನೋಡಿ, ಈ ಆಯ್ಕೆ ಯಾವಾಗ ಆರಂಭವಾಗ್ತದೆ? ಹುಟ್ಟಿದ ದಿನದಿಂದಲೇ ಆರಂಭವಾಗ್ತದೆ ಅಲ್ವೇ? ಅಲ್ಲ, ಹುಟ್ಟಿದ ದಿನ ಅಲ್ಲ, ಅದಕ್ಕೆ ಮುಂಚಿತವಾಗಿ ಗರ್ಭಕೋಶದಲ್ಲಿ ನಿರ್ಮಿತವಾದಾಗಲೇ ನಮಗೆ ಆ ಆಯ್ಕೆ, ತಂದೆ ತಾಯಿಂದರಿಗಿದೆ ಆಯ್ಕೆ ಅಲ್ಲವೇ? ಗರ್ಭಪಾತದ ಆಯ್ಕೆ ಅಥವಾ ಜೀವವನ್ನು ಉಳಿಸುವಂಥ ಆಯ್ಕೆ. ಕೀರ್ತನೆ 139, 13-15 ವಚನಗಳು. ನನ್ನ ಅಂತರಿಂದ್ರಿಯಗಳನ್ನು ಉಂಟು ಮಾಡಿದವನು, ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನಲ್ಲವೋ? ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ನಿನ್ನ ಕೃತ್ಯಗಳು ಆಶ್ಚರ್ಯವಾಗಿವೆ ಎಂದು ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆ. ಆಗಲೇ ಇದೆ ಆಯ್ಕೆಯ ಶಕ್ತಿ. ದೇವರು ನಮಗೆ ಕೊಟ್ಟ ಶ್ರೇಷ್ಠ ಉಡುಗೊರೆಗಳಲ್ಲಿ ಒಂದು ಆಯ್ಕೆಯ ಸ್ವಾತಂತ್ರ್ಯ. ಅದು ಉಡುಗೊರೆ, ಅದು ನಮ್ಮ ಹಕ್ಕು. ಆದರೆ ಆ ಆಯ್ಕೆ ಮಾಡಿದ್ದರಿಂದ ಪರಿಣಾಮ ಖಂಡಿತ ಬರುತ್ತದೆ ಅಲ್ಲವೇ? ನಾವು ಪೂರ್ವ ನಿರ್ಧಾರಿತ ಯೋಜನೆಗೆ ಅನುಬದ್ಧರಾದವರಲ್ಲ. ಆತನಿಗೆ ಗೊತ್ತುಂಟು, ದೇವರಿಗೆ ಗೊತ್ತುಂಟು ನಾವು ಯಾವ ಆಯ್ಕೆಗಳನ್ನು ಮಾಡಲಿದ್ದೇವೆ, ಹೇಗೆ ನಮ್ಮ ಸ್ವಾತಂತ್ರ್ಯವನ್ನು ಉಪಯೋಗಿಸಲಿದ್ದೇವೆ, ಆತನಿಗೆ ಮುಂಚಿತವಾಗಿ ಗೊತ್ತುಂಟು. ಆದರೆ ಆ ಸ್ವಾತಂತ್ರ್ಯ ನನಗಿದೆ, ನಿಮಗಿದೆ. ಮಹಾನ್ ಶಕ್ತಿಯೊಂದಿಗೆ ಬರುತ್ತದೆ ಮಹಾನ್ ಜವಾಬ್ದಾರಿ ಅಲ್ಲವೇ? ಕಟ್ಟಡದಿಂದ ಜಿಗಿಯಲು ನಿಮಗೆ ಸ್ವಾತಂತ್ರ್ಯ ಇದೆಯೇ? ಖಂಡಿತ ಇದೆ. ಹಾಗೆ ಮಾಡಿದಾಗ ನೀವು ಗುರುತ್ವಾಕರ್ಷಣೆಯ ನಿಯಮವನ್ನು ಮುರಿಯೋದಿಲ್ಲ, ಅದನ್ನು ನೀವು ದೃಷ್ಟಾಂತಪಡಿಸ್ತೀರಿ ಅಷ್ಟೇ. ನಿಮ್ಮ ಪಕ್ಕದಲ್ಲಿರುವ ಮನುಷ್ಯನ ಮೂಗನ್ನು ಗುದ್ದುವ ಸ್ವಾತಂತ್ರ್ಯ ಇದೆಯಾ? ಇದೆ. ಆದರೆ ಅದಕ್ಕೆ ಪರಿಣಾಮವಿದೆ ಅಲ್ಲವೇ? ರಸ್ತೆಯಲ್ಲಿ ನಡೆಯುವಾಗ ಬಹಳ ಜಾಗರೂಕರಾಗಿ ಚಲಿಸುವಂಥದ್ದು, ಅದು ನಮ್ಮ ಆಯ್ಕೆ, ಸ್ವಾತಂತ್ರ್ಯ. ನೋಡೋಣ ಸತ್ಯವೇದದಲ್ಲಿ ಯಾವ ಆಯ್ಕೆಗಳನ್ನು ಮನುಷ್ಯರು ಮಾಡಿದರು ಎಂಬುದಾಗಿ. ಮೊಟ್ಟ ಮೊದಲನೇದಾಗಿ ಆದಿಕಾಂಡದಲ್ಲಿ
ಮಾಡಿದ ಆಯ್ಕೆ ನಮಗೆಲ್ರಿಗೂ ಗೊತ್ತುಂಟು. ಆದಾಮ್ ಹವ್ವಳು ಮಾಡಿದ ಆಯ್ಕೆ. ಆದಿಕಾಂಡ 2ನೇ ಅಧ್ಯಾಯ 15 ಮತ್ತು 16ನೇ ವಚನಗಳು ಓದೋಣ. ಯೆಹೋವ ದೇವರು ಆ ಮನುಷ್ಯನನ್ನು ಕರಕೊಂಡು ಹೋಗಿ ಏದೆನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. ಅದಲ್ಲದೆ ಯೆಹೋವ ದೇವರು ಆ ಮನುಷ್ಯನಿಗೆ, ನೀನು ತೋಟದಲ್ಲಿರುವ ಎಲ್ಲ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು, ಒಳ್ಳೆಯದರ ಕೆಟ್ಟದ್ದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದನು. ಅವರಿಗೆ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದ. ಆಯ್ಕೆ ಇತ್ತು. ಆತ್ಮಿಕವಾದ ಮರಣ ಅದರ ಪರಿಣಾಮ. ವಿಧೇಯರಾಗಬೇಕಾ ಅಥವಾ ಅವಿಧೇಯರಾಗಬೇಕಾ? ಆದಾಮ್ ಹವ್ವ ಅವರಿಬ್ಬರು ಆಯ್ಕೆಯನ್ನು ಮಾಡಿದರು. ಆಡಮ್ ಆ್ಯಂಡ್ ಈವ್, ಆಡಮ್ ಆ್ಯಂಡ್ ಇಸ್ ಮ್ಯಾಡಮ್ ಅವರು ಆ ಆಯ್ಕೆಯನ್ನು ಮಾಡಿದರು. ನಮಗೆ ಗೊತ್ತುಂಟು ಏನಾಯಿತು, ಅವಿಧೇಯತೆಯ ಪರಿಣಾಮವೇನಾಯಿತು. ಆತ್ಮಿಕ ಮರಣ ಅದು ಮಾತ್ರವಲ್ಲ, ಮೊಟ್ಟ ಮೊದಲನೆಯದಾಗಿ ಶಾರೀರಿಕ ಮರಣ ಆರಂಭವಾಯಿತು. ಇದುವರೆಗೂ ಅದರ ಪರಿಣಾಮ ನಡೆಯುತ್ತಾ ಇದೆ, ನಮಗೆ ಗೊತ್ತುಂಟು. ಎರಡನೆಯದಾಗಿ ಲೋಟ ಮತ್ತು ಅಬ್ರಹಾಮ ಅವರಿಗೆ ಏನಾಯಿತು? ಅಬ್ರಹಾಮನ ಮುಂದೆ ಒಂದು ಆಯ್ಕೆ ಇತ್ತು. ಆತನು ಹೇಳಿದ್ದು ಲೋಟನಿಗೆ, ಲೋಟ ಬಾ, ನೀನೇ ಆಯ್ಕೆ ಮಾಡ್ಕೊ, ನಾನು ದೇವರು ನಡೆಸಿದ ಜಾಗಕ್ಕೆ ಹೋಗ್ತೀನಿ. ನಮ್ಮ ಹತ್ರ ಬಹಳ ದನ ಕುರಿಗಳಿವೆ, ಸಂಪತ್ತು ಜಾಸ್ತಿ ಆಗಿದೆ, ಒಂದೇ ಸಮಯದಲ್ಲಿ ಒಂದೇ ಸ್ಥಳದಲ್ಲಿರುವಂಥದ್ದು ಸಾಧ್ಯವಿಲ್ಲ, ನೀನೇ ಆಯ್ಕೆ ಮಾಡಪ್ಪ. ಓದೋಣ 13ನೇ ಅಧ್ಯಾಯ ಆದಿಕಾಂಡ 8ರಿಂದ 10ನೇ ವಚನಗಳು. ಹೀಗಿರಲು ಅಬ್ರಾಮನು ಲೋಟನಿಗೆ, ನಿನಗೂ ನನಗೂ ನನ್ನ ದನ ಕಾಯುವವರಿಗೂ ನಿನ್ನ ದನ ಕಾಯುವವರಿಗೂ ಜಗಳ ಇರಬಾರ್ದು, ನಾವು ಸಹೋದರರಲ್ಲವೇ? ದೇಶವೆಲ್ಲ ನಿನ್ನೆದುರಿಗೆ ಇದೆ, ದಯವಿಟ್ಟು ನನ್ನನ್ನು ಬಿಟ್ಟು ಪ್ರತ್ಯೇಕ ಹೋಗು. ನೀನು ಎಡಗಡೆಗೆ ಹೋದರೆ ನಾನು ಬಲಗಡೆಗೆ ಹೋಗುವೆನು, ನೀನು ಬಲಗಡೆಗೆ ಹೋದರೆ ನಾನು ಎಡಗಡೆಗೆ ಹೋಗುವೆನು ಎಂದು ಹೇಳಿದನು. ಲೋಟನು ಕಣ್ಣೆತ್ತಿ ನೋಡಲಾಗಿ ಯೋರ್ದನ್ ಹೊಳೆಯ ಸುತ್ತಲಿನ ಪ್ರವೇಶವು ಜೋಗರೂರ್ನ ತನಕ ಎಲ್ಲ ಕಡೆಗಳಲ್ಲಿಯೂ ನೀರಾವರಿಯ ಸ್ಥಳವೆಂದು ತಿಳುಕೊಂಡನು. ಯೆಹೋವನು ಸೊದೋಮ್ ಗೊಮೋರ ಪಟ್ಟಣಗಳನ್ನು ನಾಶ ಮಾಡುವುದಕ್ಕಿಂತ ಮುಂಚೆ ಆ ಸೀಮೆಯು ಯೆಹೋವನ ವನದಂತೆಯೂ ಐಗುಪ್ತ ದೇಶದಂತೆಯೂ ನೀರಾವರಿಯಾಗಿತ್ತು. ಆದ್ದರಿಂದ ಲೋಟನು ಯೋರ್ದನ್ ಹೊಳೆಯ ಸುತ್ತಣ ಪ್ರದೇಶವನ್ನು ಆದುಕೊಂಡು ಮೂಡಣ ಕಡೆಗೆ ಹೊರಟನು. ಹೀಗೆ ಅವರಿಬ್ಬರೂ ಪ್ರತ್ಯೇಕವಾದರು. ಅಬ್ರಾಮನು ಕಾನಾನ್ ದೇಶದಲ್ಲಿ ವಾಸ ಮಾಡಿದನು. ಲೋಟನು ಯೋರ್ದನ್ ಹೊಳೆಯ ಸುತ್ತಣ ಊರುಗಳಲ್ಲಿ ಗುಡಾರ ಹಾಕಿ ವಸತಿ ಮಾಡುತ್ತಾ ಸೊದೋಮಿಗೆ ಬಂದನು. ಆದರೆ ಸೊದೋಮ್ ಪಟ್ಟಣದವರು ದುಷ್ಟರು, ಯೆಹೋವನಿಗೆ ಮಹಾಪರಾಧಿಗಳು ಆಗಿದ್ದರು. ಅಲ್ಲಿ ಸ್ವಾತಂತ್ರ್ಯವನ್ನು ಲೋಟ ಉಪಯೋಗಿಸ್ತಾನೆ. ಅವನ ಮಾಮ ಅಬ್ರಾಮ್ ಹೇಳಿದ್ದೇನು, ನೀನೇ ಚೂಸ್ ಮಾಡಪ್ಪ, ನೀನೇ ಆಯ್ಕೆ ಮಾಡಪ್ಪ, ನೀನು ಮಾಡಿದ್ದು ಬಿಟ್ಟು ನಾನು ಬಾಕಿ ಜಾಗಕ್ಕೆ ಹೋಗ್ತೇನೆ, ದೇವರು ನಡೆಸಿದ ಜಾಗದಲ್ಲಿ ನಾನು ಹೋಗ್ತೇನೆ, ಜಾಗಕ್ಕೆ ನಾನು ಹೋಗ್ತೇನೆ ಎಂದು ಹೇಳಿದ ವ್ಯಕ್ತಿ. ಲೋಟನು ಹೇಳಿದ್ದೇನು, ಹೊರಗೆ ಕಂಡಿದ್ದು ಅದೇ ನನಗೆ ಬೇಕು, ಕಣ್ಣಲ್ಲಿ ಒಳ್ಳೆಯದಾಗಿದ್ದು, ಕಣ್ಣಿಗೆ ಸುಂದರವಾಗಿದ್ದು ಅದೇ ನನಗೆ ಬೇಕು. ಆಯ್ಕೆ ಮಾಡಿದ ಪರಿಣಾಮ ನಮಗೆ ಗೊತ್ತು. ಮುಂದಿನ ವ್ಯಕ್ತಿ ಯೋಸೇಫ. ನೋಡೋಣ. ಆದಿಕಾಂಡ 39ನೇ ಅಧ್ಯಾಯ 8 ಮತ್ತು 9ನೇ ವಚನಗಳು. ಆದರೆ ಅವನು ಒಪ್ಪದೆ, ನನ್ನ ದಣಿಯು ನನ್ನ ಆಸ್ತಿಯನ್ನೆಲ್ಲ ನನ್ನ ವಶಕ್ಕೆ ಒಪ್ಪಿಸಿ, ನಾನು ಇರೋದರಿಂದ ನನ್ನ ಮನೆಯೊಳಗೆ ನಡೆಯುವ ಯಾವ ಸಂಗತಿಯನ್ನು ಚಿಂತಿಸದೇ ಇದ್ದಾನೆ. ಈ ಮನೆಯಲ್ಲಿ ಅವನೂ ನನಗಿಂತ ದೊಡ್ಡವನಲ್ಲ. ನೀನು ಅವನ ಧರ್ಮಪತ್ನಿಯಾದ್ದರಿಂದ ನಿನ್ನನ್ನು ಮಾತ್ರ ನನಗೆ ಅಧೀನ ಮಾಡಲಿಲ್ಲ. ಹೀಗಿರುವಲ್ಲಿ ನಾನು ಇಂಥ ಮಹಾ ದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಎಂದು ತನ್ನ ದಣಿಯ ಹೆಂಡತಿಗೆ ಉತ್ತರ ಕೊಟ್ಟನು. ನೋಡಿ, ಯೋಸೇಫ ದಾಸನಾಗಿದ್ದ ಅಲ್ಲವೇ, ಸೇವಕನಾಗಿದ್ದ. ಈಗ ಯಾರೂ ನೋಡ್ತಾ ಇಲ್ಲ. ದಣಿಯ ಹೆಂಡತಿ ನನ್ನ ಹತ್ರ ಹೇಳ್ತಾ ಇದ್ದಾಳೆ, ಬನ್ನಿ ನಾವು ಒಟ್ಟಿಗೆ ಇರೋಣ, ಯಾರೂ ನೋಡ್ತಾ ಇಲ್ಲ.
ಇಲ್ಲ, ಆತನು ಹೇಳ್ತಾನೆ, ಈ ದೇವರ ಮುಂದೆ ಮಹಾದುಷ್ಕೃತ್ಯವನ್ನು ನಾನು ಹೇಗೆ ಮಾಡಲಿಕ್ಕೆ ಸಾಧ್ಯವಿಲ್ಲ, ಅದು ಬೇಡ ಎಂಬ ಆಯ್ಕೆಯನ್ನು ಯೋಸೇಫ ಮಾಡ್ತಾನೆ. ಅದರ ಪರಿಣಾಮವಾಯಿತು. ಆತನು ಪ್ರಾಮಾಣಿಕ ವ್ಯಕ್ತಿ, ಆದರೆ ಸೆರೆಮನೆಯಲ್ಲಿ ಹಾಕಲಾಯಿತು. ನಮಗೆ ಗೊತ್ತುಂಟು ಏನು ನಡೆಯಿತು ಎಂಬುದು ಗೊತ್ತುಂಟು. ಒಂದು ಕಥೆ ಇದೆ. ಒಬ್ಬ ಮಹಾಕಳ್ಳ, ಅವನಿಗೆ ವಯಸ್ಸಾಯಿತಂತೆ. ಆದಾಗ ತನ್ನ ಚಾಳಿಯನ್ನು ತನ್ನ ಮಗನಿಗೆ ಹೇಳಿಕೊಡಬೇಕು ಎಂಬ ಆಸೆಯೊಡನೆ ಮಗನ ಹತ್ರ ಹೇಳ್ತಾನೆ, ನೋಡಪ್ಪ, ಇವತ್ತು ರಾತ್ರಿ ನೀನು ಬಾ, ನಾನು ಹೇಗೆ ಕಳ್ಳತನ ಮಾಡ್ತೇನೆ ಎಂಬುದನ್ನು ನೀನು ನೋಡಿಕೊಂಡು ತಿಳಿದುಕೋ ಎಂದನಂತೆ. ಅಲ್ಲಿ ಒಂದು ಪಾರ್ಕ್ ಬೆಂಚ್ನಲ್ಲಿ ಇದ್ದ ಸಾಮಗ್ರಿಯನ್ನು ತೆಗೆದುಕೊಳ್ಳಬೇಕೆಂದು ಅವನಿಗೆ ಮನಸ್ಸಿತ್ತು. ಮಗನ ಹತ್ರ ಹೇಳ್ತಾನೆ, ಇಲ್ಲೇ ಕೂತ್ಕೋ. ಅಲ್ಲಿ ಹೋಗ್ತಾನೆ, ಮುಂದೆ ನೋಡ್ತಾನೆ, ಹಿಂದೆ ನೋಡ್ತಾನೆ, ಬಲಕ್ಕೆ ನೋಡ್ತಾನೆ, ಎಡಕ್ಕೆ ನೋಡ್ತಾನೆ, ಆ ಸಾಮಗ್ರಿನ ಪಾಕೆಟ್ನಲ್ಲಿ ಹಾಕಿ ಓಡಿ ಹೋಗ್ತಾನೆ. ಅದರ ನಂತರ ಮಗನ ಹತ್ರ ಕೇಳಿದನಂತೆ, ನೀನು ನನ್ನನ್ನು ನೋಡಿ ಕಲಿತುಕೊಂಡಿಯಾ? ಸಂತೋಷ ಆಯ್ತಾ? ಅವನು ಹೇಳಿದನಂತೆ, ಇಲ್ರಿ ಅಪ್ಪ, ನೀನು ಮುಂದೆ ನೋಡಿದೆ, ಹಿಂದೆ ನೋಡಿದೆ, ಬಲಕ್ಕೆ ನೋಡಿದೆ, ಎಡ ಭಾಗದಲ್ಲಿಯೂ ನೋಡಿದೆ, ಆದರೆ ಮೇಲಕ್ಕೆ ಮಾತ್ರ ನೋಡಲಿಲ್ಲ ಅಪ್ಪ. ಯಾಕೆ? ಸಂಡೇ ಸ್ಕೂಲ್ನಲ್ಲಿ, ಭಾನುವಾರ ಶಾಲೆಯಲ್ಲಿ ನಮ್ಮ ಹತ್ರ ಹೇಳಿದ್ದಾರೆ, ದೇವರು ನಮ್ಮ ಮೇಲೆ ನಾವು ಮಾಡುವ ಸಂಗತಿಗಳನ್ನು ನೋಡ್ತಾ ಇದ್ದಾನೆ ಎಂಬ ವಿಷಯ ಎಂದನಂತೆ. ಯೋಸೇಫ ಆಯ್ಕೆ ಮಾಡಿದ, ಮೇಲಕ್ಕೆ ನೋಡಿದ. ದೇವರೇ, ನಿನ್ನ ಮುಂದೆ ನಿನಗೆ ಮೆಚ್ಚುಗೆಯಾದ ಸಂಗತಿಯನ್ನು ಮಾತ್ರ ಮಾಡುವೆನು ಎಂಬ ಆಯ್ಕೆಯನ್ನು ಆತನು ಮಾಡಿದ. ಹಿ ಚೋಸ್, ಸ್ವಾತಂತ್ರ್ಯವನ್ನು ಉಪಯೋಗಿಸಿದ. ಮುಂದಿನ ವ್ಯಕ್ತಿ ಮೋಶೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 24ರಿಂದ 26ನೇ ವಚನಗಳು ಓದೋಣ. ಮೋಶೆಯು ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದದ್ದು ನಂಬಿಕೆಯಿಂದಲೇ. ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದು ಎಂದು ತೀರ್ಮಾನಿಸಿಕೊಂಡನು. ಐಗುಪ್ತ ದೇಶದ ಸರ್ವೈಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯ ಎಂದು ಎಣಿಸಿಕೊಂಡನು. ಯಾಕಂದರೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು. ಅವನು ಅರಸನ ರೌದ್ರಕ್ಕೆ ಭಯಪಡದೆ ಐಗುಪ್ತ ದೇಶವನ್ನು ಬಿಟ್ಟು ಹೋದದ್ದು ನಂಬಿಕೆಯಿಂದಲೇ. ಅವನು ಅದೃಶ್ಯನಾಗಿರುವ ಆತನನ್ನು ದೃಷ್ಟಿಸುವವನೋ ಎಂಬಂತೆ ದೃಢಚಿತ್ತನಾಗಿದ್ದನು. ನೋಡಿ, ಮೋಶೆ ಶ್ರೀಮಂತ ರಾಜ ಮನೆತನದ ಜೀವನವನ್ನು ಬಿಟ್ಟ ಅಲ್ಲವೇ? ಐಗುಪ್ತ ದೇಶದ ಅಂದಿನ ಅತ್ಯಂತ ದೊಡ್ಡ ಸಾಮ್ರಾಜ್ಯ ಅಥವಾ ಸೂಪರ್ ಪವರ್, ಅಲ್ಲಿನ ಅರಮನೆಯಲ್ಲಿದ್ದ. ಸುಖಕರವಾದ ಜೀವನವನ್ನು ಆರಿಸಿಕೊಳ್ಬಹುದಾಗಿತ್ತು. ಆದರೆ ಆತನು ಹೇಳಿದ್ದೇನು? ಇಲ್ಲ, ನನ್ನ ಜನರ ಹತ್ತಿರ ಹೋಗ್ತೀನಿ, ಸರಿಯಾದದ್ದನ್ನು ಮಾಡಬೇಕು ನಾನು ಎಂದು ಆಯ್ಕೆ ಮಾಡಿದ. ಅದರ ಪರಿಣಾಮ ಏನಿತ್ತು ನಮಗೆ ಗೊತ್ತುಂಟು. ಇಸ್ರಾಯೇಲ್ ಜನಾಂಗವನ್ನು ಐಗುಪ್ತ ದೇಶದ ಗುಲಾಮಗಿರಿಯಿಂದ ಹೊರತರುವುದಕ್ಕಾಗಿ ದೇವರು ಉಪಯೋಗಿಸಿದ ಮಹಾನ್ ವ್ಯಕ್ತಿ. ಇನ್ನೂ ಮುಂದೆ ಹೋಗೋಣ. ಯೆಹೋಶುವನ ಗ್ರಂಥ 24ನೇ ಅಧ್ಯಾಯ 15ನೇ ವಚನ. ಯೆಹೋವನನ್ನು ಸೇವಿಸುವುದು ನಿಮಗೆ ಸರಿ ಕಾಣದಿದ್ದರೆ ಯಾರನ್ನು ಸೇವಿಸಬೇಕೆಂದಿದ್ದೀರಿ? ಈ ಹೊತ್ತೇ ಆರಿಸಿಕೊಳ್ಳ್ರಿ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಅಂದನು. 19ನೇ ವಾಕ್ಯವನ್ನು ಓದೋಣ. ಆಗ ಯೆಹೋಶುವನು ಅವರಿಗೆ, ನೀವು ಯೆಹೋವನನ್ನು ಸೇವಿಸಲಾರಿರಿ. ಆತನು ಪರಿಶುದ್ಧನು, ತನಗೆ ಸಲ್ಲಬೇಕಾದ ಗೌರವವನ್ನು ಮತ್ತೊಬ್ಬರಿಗೆ ಸಲ್ಲಗೊಡಿಸದವನೂ ಆಗಿರುವ ದೇವರು. ಇದೊಂದು ಕರಾಳ ಭವಿಷ್ಯವಾಣಿ. ನಿಮ್ಮಿಂದ ಆತನಿಗೆ ವಿಧೇಯರಾಗಿ ಇರುವುದು ಸಾಧ್ಯ ಆಗೋದಿಲ್ಲರಿ.
ನಿಮ್ಮ ಆಯ್ಕೆ ಈಗ ಪರವಾಗಿಲ್ಲ, ನಾಳೆ ನಾಡಿದ್ದು ಅದು ತಪ್ಪಿ ಹೋಗುವ ಸಂಭವವಿದೆ, ನನಗೆ ಗೊತ್ತು. ಆದರೆ ನಾನು, ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಎಂಬ ಆಯ್ಕೆ, ಅದನ್ನು ನಾನು ಮಾಡಿದ್ದೇನೆ. ಅದು ನನ್ನ ಸ್ವಾತಂತ್ರ್ಯ. ನಾನು ಆಯ್ಕೆ ಮಾಡಿದ್ದೇನೆ. ಐ ಹ್ಯಾವ್ ಚೋಸನ್. ವಿ ವಿಲ್ ಸರ್ವ್ ದ ಲಾರ್ಡ್. ಇನ್ನು ಮುಂದಕ್ಕೆ ಚಲಿಸೋಣ. ಸೊಲೊಮೋನ್ ರಾಜ. 1 ಅರಸುಗಳು 2ನೇ ಅಧ್ಯಾಯ 2 ಮತ್ತು 3ನೇ ವಚನಗಳು. ಭೂಲೋಕದವರೆಲ್ಲರೂ ಹೋಗುವ ದಾರಿಯನ್ನು ನಾನು ಈಗ ಹಿಡಿಯಬೇಕು. ನೀನು ಧೈರ್ಯದಿಂದಿರು, ನಿನ್ನ ಪೌರುಷವನ್ನು ತೋರಿಸು, ನಿನ್ನ ದೇವರಾದ ಯೆಹೋವನ ಕಟ್ಟಳೆಯನ್ನು ಕೈಕೊಂಡು ಆತನ ಮಾರ್ಗದಲ್ಲೇ ನಡೆದುಕೋ. ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಆತನ ಆಜ್ಞಾ ನಿಯಮ ವಿಧಿ ನಿರ್ಣಯಗಳನ್ನು ಪಾಲಿಸು. ಹೀಗೆ ಮಾಡುವುದಾದರೆ ನೀನು ಯಾವುದನ್ನು ಮಾಡಿದರೂ, ಎಲ್ಲಿಗೆ ಹೋದರೂ ಕೃತಾರ್ಥನಾಗುವಿ. ಐ ಮಸ್ಟ್ ಗೋ ದ ವೇ ಆಫ್ ಆಲ್ ಫ್ಲೆಶ್. ನನ್ನ ದಿನಗಳು ಮುಗಿತಾ ಬಂತು, ನಾನು ಹೋಗಬೇಕು. ಆದರೆ ನೀನು ಆಯ್ಕೆ ಮಾಡಪ್ಪ ಮಗನೇ, ಸೊಲೊಮೋನ್ನೇ ಎಂದು ಹೇಳಿದ್ದು. ಸೊಲೊಮೋನ ಮೊದಲು ಉತ್ತಮವಾದ ಆಯ್ಕೆಗಳನ್ನು ಮಾಡಿದ, ದೇವರನ್ನು ಹಿಂಬಾಲಿಸುವಂಥ ಆಯ್ಕೆಯನ್ನು ಮಾಡಿದ, ಸ್ವಾತಂತ್ರ್ಯವನ್ನು ಉಪಯೋಗಿಸಿದ. ಆದರೆ ನಂತರ ಅವನು ಮಾಡಿದ್ದೇನು? ತಪ್ಪಾದ ಆಯ್ಕೆಗಳನ್ನು ಮಾಡಿದ, ದಾರಿ ತಪ್ಪಿದ. ನಮಗೆ ಗೊತ್ತುಂಟು. ಕೊನೆಯದಾಗಿ ನಾವು ನೋಡೋಣ ಪೊನ್ಷಿಯಸ್ ಪೈಲಟ್, ಪೊಂತ್ಯ ಪಿಲಾತ. ಹೊಸ ಒಡಂಬಡಿಕೆಯಲ್ಲಿ ಯೋಹಾನ 18ನೇ ಅಧ್ಯಾಯ 38ನೇ ವಾಕ್ಯ ಓದೋಣ. ಪಿಲಾತನು ಸತ್ಯ ಅಂದರೆ ಏನು ಅಂದನು. ಇದನ್ನು ಹೇಳಿ ಪಿಲಾತನು ತಿರುಗಿ ಯಹೂದ್ಯರ ಬಳಿಗೆ ಹೊರಗೆ ಬಂದು, ನನಗೆ ಅವನಲ್ಲಿ ಯಾವ ಅಪರಾಧವೂ ಕಾಣಿಸುವುದಿಲ್ಲ ಅಂದನು. ಯೇಸು ಸ್ವಾಮಿ ಆತನ ಮುಂದೆ ನಿಂತಿದ್ದಾನೆ. ಆತನೊಡನೆ ಸಂಭಾಷಿಸ್ತಾ ಇದ್ದಾನೆ. ಸತ್ಯವನ್ನು ಅನುಸರಿಸುವವರೆಲ್ಲರೂ ನನ್ನನ್ನು ಅಂಗೀಕರಿಸ್ತಾರೆ ಎಂಬ ಮಾತನ್ನು ಕೇಳಿದ ಕೂಡಲೇ ಆತನು ಹೇಳುವಂಥದ್ದು ವ್ಯಂಗ್ಯವಾಗಿ ನುಡಿತಾನೆ. ಸತ್ಯ ಅಂದರೆ ಏನು? ಯೋಹಾನ 14ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಆತನು ಹೇಳಿದ್ದು, ಯೇಸು ಅವನಿಗೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ. ಸಾಕ್ಷಾತ್ಕಾರನಾಗಿದ್ದ ಸತ್ಯಸಂಧ, ಸತ್ಯ ಸ್ವರೂಪ ಆತನ ಮುಂದೆ ನಿಂತಿದ್ದಾನೆ. ಅವನ ಹತ್ರ ಕೇಳ್ತಾ ಇದ್ದಾನೆ, ಸತ್ಯ ಅಂದರೆ ಏನು? 19ನೇ ಅಧ್ಯಾಯ 16ನೇ ವಾಕ್ಯ, ಯೋಹಾನ 19:16. ಅವನು ನಿರ್ಧಾರವನ್ನು, ಆಯ್ಕೆಯನ್ನು ಮಾಡುತ್ತಾನೆ. ಆಗ ಅವನು ಆತನನ್ನು ಶಿಲುಬೆಗೆ ಹಾಕಿಸುವುದಕ್ಕೆ ಅವರ ವಶಕ್ಕೆ ಕೊಟ್ಟನು. ಮತ್ತಾಯನ ಸುವಾರ್ತೆಯಲ್ಲಿ 27ನೇ ಅಧ್ಯಾಯ 22ನೇ ವಚನ, ಪಿಲಾತನು ಅವರನ್ನು, ಹಾಗಾದರೆ ಕ್ರಿಸ್ತನು ಎನಿಸಿಕೊಳ್ಳುವ ಯೇಸುವನ್ನು ನಾನೇನು ಮಾಡಲಿ ಎಂದು ಕೇಳಲು ಅವರೆಲ್ಲರೂ ಅವನನ್ನು ಶಿಲುಬೆಗೆ ಹಾಕಿಸು ಅಂದರು. ವಾಟ್ ಶಾಲ್ ಐ ಡೂ ವಿತ್ ಜೀಸಸ್ ಹೂ ಇಸ್ ಕಾಲ್ಡ್ ಕ್ರೈಸ್ಟ್? ಕ್ರಿಸ್ತನೆನಿಸಿಕೊಳ್ಳುವ ಯೇಸುವನ್ನು ನಾನೇನು ಮಾಡಲಿ? ಅದು ನಮ್ಮ ಆಯ್ಕೆ. ನಮಗಿದೆ ಸ್ವಾತಂತ್ರ್ಯ ಆಯ್ಕೆ ಮಾಡುವಂಥದ್ದು. ಪಿಲಾತನ ಸಭಾಂಗಣದಲ್ಲಿ ಯೇಸು ನಿಂತಿದ್ದಾನೆ. ಸ್ನೇಹಿತರಿಲ್ಲ, ಕೈ ಬಿಡಲ್ಪಟ್ಟ, ದ್ರೋಹ ಬಗೆದ ಆ ಸನ್ನಿವೇಶ. ಆದರೆ ಯೇಸುವಿನೊಂದಿಗೆ ನೀನೇನು ಮಾಡುವಿ? ಪಿಲಾತನು ಆಯ್ಕೆ ಮಾಡಿದ. ನೀವು ತಟಸ್ಥರಾಗಲು ಸಾಧ್ಯವಿಲ್ಲ. ಒಂದು ದಿನ ನಮಗಿರುವ ಆ ಆಯ್ಕೆ, ಯೇಸುವಿನ ಬಗ್ಗೆ ನಾವೇನು ಮಾಡೋಣ? ಇನ್ನೊಂದು ದಿನ ಬರಲಿದೆ. ಯೇಸು ಕ್ರಿಸ್ತನು ರಾಜಾಧಿರಾಜನಾಗಿ, ನ್ಯಾಯಾಧೀಶನಾಗಿ ನನ್ನೊಂದಿಗೆ ಏನು ಮಾಡುವನು ಎಂಬ ಪ್ರಶ್ನೆ ಬರಲಿದೆ. ಇಂದು ನಿಮ್ಮ ಆಯ್ಕೆ, ನನ್ನ ಆಯ್ಕೆ. ಸ್ವಾಮಿ, ನಿಮಗೆ ನಮಸ್ಕಾರ ಮಾತ್ರವಲ್ಲ, ನಿನ್ನನ್ನು ಹಿಂಬಾಲಿಸುವ, ಅಂಗೀಕರಿಸುವ, ಪಶ್ಚಾತ್ತಾಪಪಟ್ಟು ಪಾಪ ಪರಿಹಾರವನ್ನು ಹೊಂದಿಕೊಂಡು ಹಿಂಬಾಲಿಸುವಂಥ, ನೀನೇ ಯಜಮಾನ ಎಂದು ಹೇಳುವಂಥ ಆಯ್ಕೆ, ಸ್ವಾತಂತ್ರ್ಯ ನಿಮಗಿದೆ, ನನಗಿದೆ. ಉಪಯೋಗಿಸಿದ್ದೀರಾ?
ಸರಿಯಾದ ಆಯ್ಕೆಯನ್ನು ಮಾಡಿದ್ದೀರಾ? ಐ ಹ್ಯಾವ್ ಡಿಸೈಡೆಡ್ ಟು ಫಾಲೋ ಜೀಸಸ್. ನಾನು ಯೇಸುವನ್ನು ಅನುಸರಿಸಲು ನಿರ್ಧಾರ ಮಾಡಿದ್ದೇನೆ ಎಂಬ ಆ ಕೀರ್ತನೆ ಎಷ್ಟು ಉತ್ತಮವಾದ ಕೀರ್ತನೆ. ಐ ಹ್ಯಾವ್ ಡಿಸೈಡೆಡ್ ಟು ಫಾಲೋ ಜೀಸಸ್. ನೋ ಟರ್ನಿಂಗ್ ಬ್ಯಾಕ್, ನೋ ಟರ್ನಿಂಗ್ ಬ್ಯಾಕ್. ಹಿಂದಿರುಗುವುದಿಲ್ಲ, ಹಿಂದೆ ತಿರುಗುವುದಿಲ್ಲ.